घर तिरंगा, हर घर तिरंगा, घर घर तिरंगा, हर घर तिरंगा। घर घर तिरंगा, रथ घर तिरंगा, घरों घरी तिरंगा, प्रत्येक घरी तिरंगा। आसमान को पाना है, आसमां से आगे जाना है। नए भारत की नई कहानी अब आसमां को सुनाना है। गर्व है इस तिरंगे पर, सारे जहां को ये दिखाएंगे। अमृत काल मनाएंगे, घर घर तिरंगा लहराएंगे। घर घर तिरंगा, हर घर तिरंगा, तिंटा झंडा मने मनेगू त्रिवर्ಣ। केसरिया रंग है क्या? ये रंग मेरी शक्ति का है, ये रंग मेरी ताकत का है, ये रंग देश के माथे पे सजा। श्वेत है क्या रंग सत्य का? ये श्वेत रंग शांति का है, ये श्वेत रंग एके का है, ये रंग देश के दिल में है बसा। रंग ಜನಮಾನಸದಲ್ಲಿ ಈ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಗೌರವ ಮತ್ತು ಅಭಿಮಾನ ಸೂಚಿಸುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಸ್ವತಂತ್ರ ಭಾರತದ ಅಮೃತ ಮಹೋತ್ಸವ ದಿನದಂದು ಈ ಒಂದು ಹರ್ ಘರ್ ತಿರಂಗ ಅಭಿಯಾನವನ್ನು ಆಯೋಜಿಸಲಾಗಿದೆ. ಭಾರತ ದೇಶಕ್ಕೆ ಸ್ವತಂತ್ರ ಸಿಗಬೇಕಂದ್ರೆ ಬಹಳಷ್ಟು ಮನೆಯರು ಮಹಾಪುರುಷರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಆ ಎಲ್ಲ ಮಹಾಪುರುಷರ ತ್ಯಾಗಗಳ ಪ್ರತೀಕವಾಗಿ ಪ್ರತಿಯೊಂದು ಸಾರ್ವಜನಿಕರ ಭಾರತೀಯ ಜನರಲ್ಲಿ ಒಂದು ಈ ಗೌರವವನ್ನು ಸೂಚಿಸುವ ಏಕೈಕ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ಈ ಒಂದು ಅಭಿಯಾನವನ್ನು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಭುವನ್ ಕೊಣ್ಣೂರವರ ಸಾರಥ್ಯದಲ್ಲಿ, ಉಳಿದಂತೆ ಅವರ ಎಲ್ಲ ಪದಾಧಿಕಾರಿಗಳ ಒಂದು ಸಾರಥ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಒಂದು ಸಹಕಾರದೊಂದಿಗೆ ನಡೀತಾ ಇದೆ. ಈ ದೇಶ ಕಂಡ, ವಿಶ್ವ ಕಂಡ ಮಹಾನಾಯಕ, ಅಗ್ರಸ್ಥಾನದಲ್ಲಿದ್ದಂಥ ದೇಶದ ಪ್ರತಿಯೊಂದು ಭಾರತೀಯರಿಗೆ ಹೆಮ್ಮೆಯಾಗುವಂಥ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಂತೆ, ಅವರ ಒಂದು ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಈ ಒಂದು ಹರ್ ಘರ್ ತಿರಂಗ ಅಭಿಯಾನ ನಡೀತಾ ಇದೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಾತೆಯ ಒಂದು ಪುತ್ಥಳಿಗೆ ಯುವ ಮೋರ್ಚಾ ವತಿಯಿಂದ ಮಾಲಾರ್ಪಣೆ ಮಾಡುವುದರ ಮೂಲಕ ಇವತ್ತಿನ ಈ ಒಂದು ಅಭಿಯಾನಕ್ಕೆ ನಾವು ಚಾಲನೆಯನ್ನು ಕೂಡ ನೀಡಿದ್ದೇವೆ. ಎಲ್ಲ ದಾಂಡೇಲಿಯ ಮಹಾಜನತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಯುವ ಮೋರ್ಚಾ ಪರವಾಗಿ
ಒಂದು ವಿನಂತಿ ಮಾಡ್ತಾ ಇದ್ದೇವೆ. ಈ 3 ದಿನಗಳ ಕಾಲ, ಇವತ್ತು ನಾಳೆ ನಾಡಿದ್ದು, ಆಗಸ್ಟ್ 13ರಿಂದ ಆಗಸ್ಟ್ 15ರವರೆಗೆ ಈ 3 ದಿನಗಳ ಕಾಲ ತಮ್ಮ ಮನೆಯ ಮೇಲೆ ತಿರಂಗವನ್ನು ಹಾರಿಸಿ ತಮ್ಮ ಮನಸ್ಸಿನಲ್ಲಿದ್ದಂಥ ಒಂದು ದೇಶಾಭಿಮಾನ, ರಾಷ್ಟ್ರಾಭಿಮಾನ, ರಾಷ್ಟ್ರದ ಬಗ್ಗೆ ಇರುವಂಥ ಒಂದು ಗೌರವ, ಅಭಿಮಾನವನ್ನು ತೋರಿಸುವಂಥ ಇದೊಂದು ಸುವರ್ಣ ಅವಕಾಶ. ನಾವೆಲ್ಲರೂ ಒಟ್ಟಿಗೆ ಸೇರುವಂಥ ಒಂದು ಒಳ್ಳೆಯ ವೇದಿಕೆ ಇದು. ಹರ್ ಘರ್ ತಿರಂಗ ಅಭಿಯಾನ. ತಾವೆಲ್ಲರೂ ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗುವಂತೆ ಯುವ ಮೋರ್ಚಾ ವತಿಯಿಂದ, ಭಾರತೀಯ ಜನತಾ ಪಾರ್ಟಿಯ ಮಂಡಲದ ವತಿಯಿಂದ ನಾವೆಲ್ಲ ಕೇಳ್ಕೊಳ್ತಾ ಇರ್ತೇವೆ. ಅದೇ ರೀತಿ ಇವತ್ತಿನ ಈ ಒಂದು ಅಭಿಯಾನಕ್ಕೆ ನಮ್ಮ ಮಂಡಲದ ಅಧ್ಯಕ್ಷರಾಗಿರುವ ಶ್ರೀ ಬುದ್ಧಿವಂತಗೌಡ ಪಾಟೀಲ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲಿಕ್ಕಿದ್ದಾರೆ. ಈಗ ಅವರಿಗೆ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದಾರೆ. बोलो भारत माता की, बोलो भारत माता की. वंदे ಸ್ವಾತಂತ್ರ್ಯದ ಅಮೃತ ಕಾಲದಲ್ಲಿ ನಮ್ಮ ನೆಚ್ಚಿನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ಶ್ರೀಮಾನ್ ನರೇಂದ್ರ ಮೋದಿಯವರು ನಮಗೆ ದೇಶಕ್ಕೆ ಕರೆ ಕೊಟ್ಟಂಥ ಪ್ರತಿಯೊಂದು ಮನೆಯ ಮೇಲೆ ಧ್ವಜವನ್ನು, ಭಾರತೀಯ ನಮ್ಮ ದೇಶದ ಧ್ವಜವನ್ನು ಹಾರಬೇಕಂತೇಳಿ ಏನು ಕನಸ್ಕೊಂಡಿದ್ರು. ಆ ದೃಷ್ಟಿಯಿಂದ ಎಲ್ಲರೂ ತಮ್ಮ ತಮ್ಮ ಮನೆಗಳ ಮೇಲೆ ಆಗಸ್ಟ್ 13ರಿಂದ ಆಗಸ್ಟ್ 15ರವರೆಗೆ ನಮ್ಮ ದೇಶದ ಭಾರತ ಧ್ವಜವನ್ನು ಹಾರಿಸಬೇಕಾಗಿ ತಮ್ಮಲ್ಲಿ ಕಾರ್ಯಕ್ರಮ. ಏಕೆಂದರೆ ಇವತ್ತು 13ನೇ ತಾರೀಕಿಗೆ ಬೆಳಗ್ಗೆ ಧ್ವಜವನ್ನು ತಮ್ಮ ಮನೆಯ ಮೇಲೆ ಹಾರಿಸಿ ದಿನಾಂಕ 15 ಸಾಯಂಕಾಲ 6 ಗಂಟೆಯವರೆಗೆ ಈ ಧ್ವಜವನ್ನು ಇಳಿಸಬೇಕಾದಲ್ಲಿ ಸಾರ್ವಜನಿಕರ ವಿನಂತಿ. ಇಷ್ಟೇಳಿ ನಮ್ಮೊಂದು ಮಾತುಕತೆ. ಧನ್ಯವಾದಗಳು. ಯುವ ಮೋರ್ಚಾ ಅಧ್ಯಕ್ಷರಾಗಿರುವ ಪವನ್ ಕುಮಾರ್ ಅವರು ಕೂಡ ಇವತ್ತಿನ ಅಭಿಯಾನ ಉದ್ದೇಶಿಸಿ ಒಂದೆರಡು ಮಾತನಾಡಲಿಕ್ಕಿದ್ದಾರೆ. ಎಲ್ಲ ದಾಂಡೇಲಿಯ ದೇಶಪ್ರೇಮಿಗಳಿಗೆ ನೀವು ಒಂದು ಕವರ್ ಆಗಿಬಿಡ್ಬೇಕ್ರಿ. ಅವರಿಗೂ ಧನ್ಯವಾದಗಳು. ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳು. ಇಲ್ಲಿ ಬಂದಂಥ ಎಲ್ಲ ಯುವ ಮೋರ್ಚಾ ತಂಡದ ಎಲ್ಲ ಯುವಕರಿಗೂ ಧನ್ಯವಾದಗಳು. ಮಂಡಲದ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಮಂಡಲ ಕಾರ್ಯದರ್ಶಿಗಳು ಎಲ್ಲರಿಗೂ ಧನ್ಯವಾದಗಳು. बोलो भारत माता की, भारत माता की, वीर रानी कित्तूर ಚೆನ್ನಮ್ಮ की, बसवेश्वर महाराज की, छत्रपति शिवाजी महाराज की, सनातन धर्म की, अंबेडकर की, वंदे